ರೈತ ರೈತ ದೇಶದ ಬೆನ್ನೆಲುಬು ಅಂತಾರ. ಆದ್ರೆ ಇವತ್ತು ಆ ರೈತ ಬೆಳೆದಂತ ಬೆಳೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ರಿ. ಆದ್ರೂ ಕೂಡ ರೈತ ಬೆಳೆದನ್ನ ನಿಲ್ಲಿಸಲ್ಲ. ಯಾಕಂದ್ರೆ ಆ ಭಗವಂತ ಹೇಳೇ ಕಳಿಸ್ಬಿಟ್ಟಾನೆ, ನಾನು ನಿನಗೆ ಎಷ್ಟೇ ಕಷ್ಟ ಕೊಡ್ಲಿ, ಎಷ್ಟೇ ಸುಖ ಕೊಡ್ಲಿ, ನೀನು ಮಾತ್ರ ಜಗತ್ತಿಗೆ ಅನ್ನ ಹಾಕೋದನ್ನ ನಿಂದ್ರಿಸಬೇಡ ಅಂತ ಹೇಳೋಣ. ಹಂಗಾಗಿ ನಮ್ಮ ರೈತರು ತಮ್ಗೆಷ್ಟೇ ಕಷ್ಟ ಇರಲಿ, ತಮ್ಗೆಷ್ಟೇ ಸುಖ ಇರಲಿ, ಆದ್ರೆ ತಾವು ಮಾತ್ರ ಅನ್ನ ಬೆಳೆದು ಜಗತ್ತಿಗೆ ಕೊಡೋದನ್ನು ಮಾತ್ರ ನಿಲ್ಲಿಸಲ್ರಿ. ಇವತ್ತು ಅದೇ ರೈತ ಮಾರ್ಕೆಟಿಗೆ ಬರ್ತಾನೆ, ಸ್ವಂತ ತಾನು ಬೆಳೆದಂಥ ಬೆಳೆಯನ್ನು ಮಾರ್ಬೇಕಂತ ಬರ್ತಾನ. ಇವತ್ತು ವ್ಯಾಪಾರಿಷ್ಟರು ಮಾರ್ಕೆಟ್ನೊಳಗೆ ಕಲ್ಲಂಗಡಿ ಬೆಲೆ 30 ರೂಪಾಯಿ ಕೆಜಿ ಮಾರ್ತಾರೆ. ಅದ ರೈತ ನೇರವಾಗಿ ತಾನು ಮಾರಾಟಕ್ಕೆ ಬರ್ತಾನೆ, ತಾನು ಬೆಳೆದಂಥ ಬೆಲೆಯನ್ನ ತಾನೇ ಮಾರ್ಬೇಕಂತ ಮಾರಾಟಕ್ಕೆ ಬರ್ತಾನೆ. ಇವತ್ತು ಮಾರ್ಕೆಟ್ನೊಳಗೆ ಕಲ್ಲಂಗಡಿ ರೇಟ್ 1 ಕೆಜಿಗೆ 30 ರೂಪಾಯಿ ಮಾರ್ತಾರೆ. ಅದ ರೈತ ನೇರವಾಗಿ ಆ ಕಲ್ಲಂಗಡಿನ, ಒಂದು ಕಲ್ಲಂಗಡಿನ 2 ಕೆಜಿ ಇರ್ತೈತಿ, 20 ರೂಪಾಯಿ ಕೊಂದು ನೋಡ್ರಿ ಅಂತಂದ್ರೆ 10 ರೂಪಾಯಿ ಕೊಡ್ತೀರನ ಅಂತ ಕೇಳ್ತೀನಿ. ಇವತ್ತು ಮಾರ್ಕೆಟ್ನೊಳಗೆ 5 ರೂಪಾಯಿ ಒಂದು ಸೀಡು ಕೊತ್ತಂಬರಿ ಮಾರ್ತಾರೆ, 10 ರೂಪಾಯಿ 3 ಕೊತ್ತಂಬರಿ ಮಾರ್ತಾರೆ. ಇವತ್ತು ಆ ರೈತ ತಾನು ಬೆಳೆದಂಥ ಬೆಳೆ ಕೊತ್ತಂಬರಿನ ಮಾರ್ಕೆಟ್ನೊಳಗೆ ತಂದು 2 ರೂಪಾಯಿ ಒಂದು ನೋಡ್ರಿ ಅಂತ ಅಂದ್ರೆ 1 ರೂಪಾಯಿ ಕೊಡ್ತೀರನ ಅಂತ ಕೇಳ್ತೀನಿ. ಇವತ್ತು ಮೆಕ್ಕೆಜೋಳ ತೇನಿ 20 ರೂಪಾಯಿ 25 ರೂಪಾಯಿ ಅಂತಾರ, ಸುಮ್ಮನೆ ತಗೊಂತೀರಿ. ಅದ ರೈತ ನೇರವಾಗಿ ಮಾರಾಟಕ್ಕೆ ಬಂದು 5 ರೂಪಾಯಿ ಒಂದು ನೋಡ್ರಿ ಅಂತ ಕೇಳಿದ್ರಂದ್ರೆ 2 ರೂಪಾಯಿ ಕೊಡ್ತೀರನ್ನ, 3 ರೂಪಾಯಿ ಕೊಡ್ತೀರನ್ನ ಅಂತ ಕೇಳ್ತೀರಿ. ಅದಕ್ಕೆ ಸ್ನೇಹಿತರೆ, ಇವತ್ತು ನಾನು ಗ್ರಾಹಕರಿಗೆ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನೀವೇನಾದರೂ ರೈತರಿಗೆ ಹೆಲ್ಪ್ ಮಾಡ್ಬೇಕನ್ನೋದಿದ್ರ, ರೈತರಿಗೆ ಸಹಾಯ ಮಾಡ್ಬೇಕನ್ನೋದಿದ್ರ, ರೈತ ಬೆಳಿಬೇಕಂದ್ರ ನೀವು ಗ್ರಾಹಕರು ರೈತರಿಗೆ ಹತ್ರ ಕಂಜೂಸ್ತನ ಮಾಡಬೇಡ್ರಿ. ರೈತರು ಇವತ್ತು ಮಾರ್ಕೆಟ್ಗಿನ್ನ ಕಮ್ಮಿ ಬೆಲೆನ ನಿಮಗೆ ಮಾರ್ತಾರ. ನೀವು ಬೇಕಾದ್ರೆ ಎಲ್ಲಾದ್ರೂ ನೋಡ್ರಿ, ಮಾರ್ಕೆಟ್ಗಿಂತ ಕಮ್ಮಿನೇ ಹೇಳ್ತಾನ ರೈತ, ಬಟ್ ಮಾರ್ಕೆಟ್ಗಿಂತ ಜಾಸ್ತಿ ಹೇಳಲ್ಲ. ಅದಕ್ಕೆ ರೈತರು ನೇರವಾಗಿ ಮಾರಾಟಕ್ಕೆ ಬಂದ್ರೆ ದಯವಿಟ್ಟು ರೈತರ ಹತ್ರ ತಗೊಳ್ರಿ ಅಂತಂದು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನನ್ನ ರೈತಾಪಿ ವರ್ಗದವ್ರಿಗೆ ಒಂದು ಮಾತನ್ನು ಹೇಳ್ತೀನಿ. ಇವತ್ತು ರೈತಾಪಿ ವರ್ಗದವರು ಉದ್ಧಾರ ಆಗ್ಬೇಕಂದ್ರ, ಏನಾದರೂ ಇವತ್ತು ಹೆಸರು ಮಾಡ್ಬೇಕಂದ್ರ, ಇವತ್ತು ಏನಾದರೂ ಬೆಳಿಬೇಕಂದ್ರ ದಯವಿಟ್ಟು ನೀವು ಬೆಳೆದಂಥ ಬೆಳೆಯನ್ನು ನೀವು ಮಾಡಿದಾಗ ಮಾತ್ರ ಇವತ್ತು ನೀವು ಒಂದು ರೈತಾಪಿ ವರ್ಗದಲ್ಲ ಯಶಸ್ವಿ ಕಾಣಕ್ಕಾಗ್ತದಂತಂದೇಳಿ ನನ್ನ ಚಿಕ್ಕ ಒಂದು ಅನುಭವದ ಮಾತನ್ನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೀನಿ ಬಂಧುಗಳೇ. ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ. ಅದೇ ರೀತಿಯಾಗಿ ಇವತ್ತು ಕಲಾವಿದರ ಟ್ರ್ಯಾಕಿಗೆ ಹೋಗೋಣ. ಕಲಾವಿದ ವರ್ಸಸ್ ಕಲಾವಿದರು. ಒಬ್ಬ ಕಲಾವಿದ ಬೆಳಿಬೇಕಂದ್ರೆ ಕಲಾವಿದ್ರು ಬೆಳೆಸಲ್ರಿ. ಯಾಕಂದ್ರೆ ಅವ್ರು ನಿಮ್ಮ ಫ್ರೆಂಡ್ ಆಗಿರಲಿ. ಯಾಕೆ ಬೆಳೆಸಲ್ಲ ಯಾಕೆ ಬೆಳೆಸಲ್ಲ ಅವ ಎಲ್ಲಿ ದೊಡ್ಡ ಸ್ಟಾರ್ ಹಾಕನೇ, ಅವ ಎಲ್ಲಿ ದುಡ್ಡು ಮಾಡ್ತಾನೆ, ಅವ ಎಲ್ಲಿ ನಾನು ಸೈಡ್ ಹೊಡಿತೇನೆ ಅನ್ನೋದು ಅವ್ರಿಗೊಂದು ಭಯ ಇರ್ತೈತಿ. ಹಂಗಾಗಿ ನಿಮ್ಮ ಫ್ರೆಂಡ್ ಆಗಿರಲಿ, ಯಾವ ಒಬ್ಬ ಕಲಾವಿದ್ರು ಬೆಳೆಸಲ್ಲ. ಎಲ್ಲೇ 100ಕ್ಕೆ ಒಂದು 25 ಜನರನ್ನು ಬೆಳೆಸ್ಬೋದು, ಆದರೆ 75 ಜನರು ಬೆಳೆಸಲ್ಲ. ಒಬ್ಬ ಕಲಾವಿದ ಬೆಳಿಬೇಕಂದ್ರ ಕಲಾ ಪ್ರೇಕ್ಷಕರು ಬೆಳೆಸ್ತಾರೆ, ಕಲಾ ಅಭಿಮಾನಿಗಳು ಬೆಳೆಸ್ತಾರ, ಕಲಾವಿದರು ಬೆಳೆಸಲ್ರಿ. ಅದಕ್ಕೆ ಕಲಾವಿದರಿಗೆ ಒಂದು ಮಾತು ಹೇಳ್ತೀನಿ, ದಯವಿಟ್ಟು ನಿಮ್ಮ ಸ್ನೇಹಿತ ಏನಾದರೂ ದೊಡ್ಡ ಸ್ಟಾರ್ ಆಗಿದ್ರಂದ್ರೆ ನಮ್ಮ ಸ್ನೇಹಿತ ಬೆಳೆಸ್ತಂತ ನೀವು ಹೇಳ್ಕೊಂಡಿರ್ತೀರ, ಅದು ನಿಮ್ಮ ಸಣ್ಣ ಒಂದು ಚಿಕ್ಕ ಮೂರ್ಖತನ ಅಂತ ಹೇಳುತ್ತಾ ದಯವಿಟ್ಟು ನಿಮ್ಮ ದಾರಿನ ನೀವು ನೋಡ್ಕೋಬೇಕಾಗುತ್ತೆ. ಅದಕ್ಕೆ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಮಾತನ್ನು ಹೇಳ್ತಾರ, ತಮ್ಮ ಅನುಭವದ ಮಾತನ್ನು ಹೇಳ್ತಾರ. ಅದೊಂದು ಫಿಲ್ಮ್ನಲ್ಲಿ ಡೈಲಾಗ್ ಹೇಳ್ತಾರ, ಅಣ್ತಮ್ಮ ಇಲ್ಲಿ ಹೀರೋನ ಯಾರಿಗ್ಯಾರು ಹುಟ್ಟಾಕಲ್ಲ, ನಮಗೆ ನಾವೇ ಹೀರೋ ಆಗ್ಬೇಕಂತ ಹೇಳ್ತಾರೆ. ಯಾಕಂದ್ರೆ ಅವರು ಆದಂಥ ನೋವು, ಅವ್ರಿಗಾದಂಥ ಕಷ್ಟಗಳನ್ನು ಡೈಲಾಗ್ ಮುಖಾಂತರ ಹೇಳ್ತಾರೆ. ಅದಕ್ಕೆ ಇಲ್ಲಿ ಯಾರು ತಪ್ಪು ತಿಳ್ಕೊಬೇಡ್ರಿ, ಇಲ್ಲಿ ನಿಮಗೆ ನೀವೇ ಹೀರೋ, ನೀವೇ ಬೆಳೀರಿ ಅಂದಾಗ ಮಾತ್ರ ನಿಮ್ಮ ಸಾಧನೆ ದಾರಿ ಸರಳ ಆಗ್ತದೆ. ಆದ್ರೆ ಕೆಲವು ಜನ ಕಲಾವಿದರು ತಾವು ಬೆಳ್ಕಂತನ ಇನ್ನೊಬ್ರನ್ನ ಬೆಳೆಸ್ತಾರೆ. ಅಂಥ ಕೆಲವರಿಗೆ ಆ ದೇವರು ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ, ಆ ದೇವರು ಅವರ ಕುಟುಂಬ ಸಮೇತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.